ಸಿದ್ಧಸಿರಿ ಫ್ಯಾಕ್ಟರಿ ಆರಂಭಿಸುವಂತೆ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಶಾಸಕ ಯತ್ನಾಳ್ ಮಾಲೀಕತ್ವದ ಸಿದ್ಧಸಿರಿ ಎಥನಾಲ್ ಫ್ಯಾಕ್ಟರಿ ಇದು ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಫ್ಯಾಕ್ಟರಿ. ಚಿಂಚೋಳಿ ಪಟ್ಟಣ ಬಂದ್ ಮಾಡಿ ರೈತ ಸಂಘಟನೆಯವರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನಿಂದ ರಾಜಕೀಯ ಮಾಡ್ತಾ ಇರುವುದಾಗಿ ಆರೋಪ ಕೂಡ ಮಾಡುತ್ತಿದ್ದಾರೆ. ಅಖಿಲ ಭಾರತ ರೈತ ಹಿತರಕ್ಷಣಾ ಸಂಘಟನೆಯಿಂದ ಪ್ರತಿಭಟನೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಈಶ್ವರ್ ಖಂಡ್ರೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಅಥವಾ ಮಾಲೀಕತ್ವದ ಫ್ಯಾಕ್ಟರಿ ಸದ್ಯ ಬಂದ್ ಆಗಿರೋದ್ರಿಂದ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಓಪನ್ ಆಗಬೇಕು ಅನ್ನುವಂತಹ ಕೂಗು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ. ಪ್ರತಿಭಟನೆ, ಆಕ್ರೋಶ ಎಲ್ಲವನ್ನ ಕೂಡ ಅಂಬೇಡ್ಕರ್ ಸರ್ಕಲ್ ನಿಂದ ಈ ಪ್ರತಿಭಟನೆ ಬಸವೇಶ್ವರ ವೃತ್ತದವರೆಗೂ ಕೂಡ ತೆರಳಿ ಅಲ್ಲಿ ಈ ಪ್ರತಿಭಟನೆಯನ್ನ ಬಂದ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಚಿಂಚೋಳಿ ಪಟ್ಟಣವನ್ನ ಏನು ಬಂದ್ ಮಾಡಿ ಉಗ್ರವಾದಂತಹ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ರಾಜ್ಯ ಸರ್ಕಾರ ಮತ್ತೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಸಾಕಷ್ಟು ರೈತರು ಆಕ್ರೋಶವನ್ನ ಹೊರಹಾಕಿ ಈ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಸಾಕಷ್ಟು ರೈತರು ಏನು ಆ ಒಂದು ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಾಕಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಂದ್ರೆ ನಡು ರಸ್ತೆಯಲ್ಲಿ ರೈತರು ಕೂತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಫ್ಯಾಕ್ಟರಿ ಪುನರ್ ಆರಂಭ ಮಾಡಲೇಬೇಕು ಅನ್ನುವಂಥ ಬೇಡಿಕೆ ರೈತರದಾಗಿರುವಂಥದ್ದು. ಹಾಗಾಗಿ ಸರ್ಕಾರದ ವಿರುದ್ಧ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ದಿನಗಳಿಂದ ಏನು ಆ ಫ್ಯಾಕ್ಟರಿ ಬಂದಾಗಿದೆ, ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಫ್ಯಾಕ್ಟರಿಯನ್ನ ಪುನರಾರಂಭ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಸರ್ಕಾರ ಮತ್ತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತೆ ಯತ್ನಾಳ್ ನಡುವಿನ ಹಗ್ಗ ಜಗ್ಗಾಟದಿಂದ ಕಳೆದ ಹಲವು ದಿನಗಳಿಂದಲೂ ಕೂಡ ಫ್ಯಾಕ್ಟರಿ ಬಂದಾಗಿತ್ತು. ಈ ಭಾಗದ ಸಾಕಷ್ಟು ರೈತರು ಕಬ್ಬು ಬೆಳೀತಾ ಇದ್ರು. ಕಬ್ಬು ಬೆಳೆಯುವಂತ ರೈತರಿಗೆ ಏನು ಫ್ಯಾಕ್ಟರಿ ಬಂದಾಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟ ತಂದೊಡ್ಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಆ ಚಿಂಚೋಳಿ ಪಟ್ಟಣವನ್ನ ಬಂದ್ ಮಾಡಿ ಹೋರಾಟ ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಜನ ರೈತ ಮುಖಂಡರಿದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆಯವರು ಕೂಡ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ನನ್ನ ಜೊತೆ ಒಬ್ರು ಅಡ್ವೊಕೇಟ್ ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಬೇಡಿಕೆ ಅಂತ ಸರ್? ಈಗಾಗಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನಮ್ಮ ಚಿಂಚೋಳಿ ಫ್ಯಾಕ್ಟರಿಗೆ ಬಂದ್ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಧಿಕ್ಕರಿಸಿ ನಾವು ಇವತ್ತು ಚಿಂಚೋಳಿ ರೈತರ ಪರವಾಗಿ ನಾವು ಘೋಷಣೆ ಮಾಡಿ ಇವತ್ತು ಚಿಂಚೋಳಿ ಬಂಧನ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಯಾಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾಕೆ ಮುಚ್ಚೋಕೆ ಆದೇಶ ಮಾಡಿ? ಇವತ್ತು ಈಶ್ವರ್ ಖಂಡ್ರೆ ಅವರು ರಾಜಕೀಯ ಆಟ ಆಡ್ತಾ ಇದ್ದಾರೆ ಸರ್. ದಯಮಾಡಿ ನಮ್ಮ ರೈತರು ಇವತ್ತು ರೈತರ ಜೀವನ ಉಳಿಸಬೇಕು ಅಂತಕ್ಕಂಥ ಮನವಿಯನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ವೇಳೆ ಮಾಡಿ ಇವತ್ತು ನಮ್ಮ ರೈತರು ಇವತ್ತು ಬೆಂಕಿ ಹಾಡ್ಕೊಂಡು ಸುಟ್ಕೊಂಡು ಸಾಯ್ತಾರೆ ಅಂತಕ್ಕಂಥ ಮಾತನ್ನ ಈ ವರದಿ ಮುಖಾಂತರ ಹೇಳ್ತಾ ಇದ್ದೀವಿ. ಏನ್ ಬೇಡಿಕೆ ಏನೀಗ? ಬೇಡಿಕೆ ಇವತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಫ್ಯಾಕ್ಟರಿ ಚಾಲೂ ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಇದು ಇಲ್ಲಿನ ರೈತರು ಏನು ಆಗ್ರಹ ಮಾಡ್ತಾ ಇರುವಂತದ್ದು. ಫ್ಯಾಕ್ಟರಿಯನ್ನ ಆರಂಭ ಮಾಡೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂತದ್ದು. ಅದರಂತೆ ಸಾಕಷ್ಟು ಈಗಾಗಲೇ ಏನು ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ಹೊರಟಿರುವಂಥದ್ದು. ಇದು ನೇರವಾಗಿ ಬಸವೇಶ್ವರ ವೃತ್ತದವರೆಗೂ ಕೂಡ ತೆರಳುತ್ತೆ. ಅಲ್ಲಿ ಬಸವೇಶ್ವರ ವೃತ್ತದಲ್ಲಿ ತಹಸೀಲ್ದಾರರಿಗೆ ಮನವಿ ಪತ್ರ ನೀಡುವ ಮುಖಾಂತರ ಏನು ಈ ಒಂದು ಪ್ರತಿಭಟನೆಯನ್ನ ಮುಕ್ತಾಯಗೊಳಿಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆ ನಿಟ್ಟಿನಲ್ಲಿ ಇವತ್ತು ಪಟ್ಟಣವನ್ನ ಬಂದ್ ಮಾಡಿ ಹೋರಾಟ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾಲೀಕತ್ವದ ಶುಗರ್ ಫ್ಯಾಕ್ಟರಿ. ಎಥನಾಲ್ ಫ್ಯಾಕ್ಟರಿ ಅಂತ ಅಂದ್ರೆ ಈ ಮೆಕ್ಕೆಜೋಳದಿಂದ ಎಥನಾಲ್ ಅನ್ನ ಕೂಡ ತಯಾರಿಕೆ ಮಾಡ್ತಾ ಇದ್ದಂತಹ ಫ್ಯಾಕ್ಟರಿ. ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಈ ಫ್ಯಾಕ್ಟರಿ ಬಂದ್ ಆಗಿರೋದ್ರಿಂದ ಸರ್ಕಾರ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ. ಹಾಗಾಗಿ ಇವತ್ತು ರೈತರು ರೋಡಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ಸಿದ್ಧಸಿರಿ ಫ್ಯಾಕ್ಟರಿ ಆರಂಭಿಸುವಂತೆ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಶಾಸಕ ಯತ್ನಾಳ್ ಮಾಲೀಕತ್ವದ ಸಿದ್ಧಸಿರಿ ಎಥನಾಲ್ ಫ್ಯಾಕ್ಟರಿ ಇದು ಚಿಂಚೋಳಿ ಪಟ್ಟಣದ ಹೊರವಲಯದಲ್ಲಿರುವಂತಹ ಫ್ಯಾಕ್ಟರಿ. ಚಿಂಚೋಳಿ ಪಟ್ಟಣ ಬಂದ್ ಮಾಡಿ ರೈತ ಸಂಘಟನೆಯವರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ನಿಂದ ರಾಜಕೀಯ ಮಾಡ್ತಾ ಇರುವುದಾಗಿ ಆರೋಪ ಕೂಡ ಮಾಡುತ್ತಿದ್ದಾರೆ. ಅಖಿಲ ಭಾರತ ರೈತ ಹಿತರಕ್ಷಣಾ ಸಂಘಟನೆಯಿಂದ ಪ್ರತಿಭಟನೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಈಶ್ವರ್ ಖಂಡ್ರೆ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಡೆತನದ ಅಥವಾ ಮಾಲೀಕತ್ವದ ಫ್ಯಾಕ್ಟರಿ ಸದ್ಯ ಬಂದ್ ಆಗಿರೋದ್ರಿಂದ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ಆಗಬೇಕು ಅನ್ನುವಂಥ ಕೂಗು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ. ಪ್ರತಿಭಟನೆ, ಆಕ್ರೋಶ ಎಲ್ಲವನ್ನ ಕೂಡ. ಅಂಬೇಡ್ಕರ್ ಸರ್ಕಲ್ ನಿಂದ ಈ ಪ್ರತಿಭಟನೆ ಆ ಬಸವೇಶ್ವರ ವೃತ್ತದವರೆಗೂ ಕೂಡ ತೇಳಿ ಅಲ್ಲಿ ಈ ಪ್ರತಿಭಟನೆಯನ್ನ ಬಂದ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಚಿಂಚೋಳಿ ಪಟ್ಟಣವನ್ನ ಏನು ಬಂದ್ ಮಾಡಿ ಉಗ್ರವಾದಂತಹ ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ರಾಜ್ಯ ಸರ್ಕಾರ ಮತ್ತೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ಸಾಕಷ್ಟು ರೈತರು ಆಕ್ರೋಶವನ್ನ ಹೊರಹಾಕಿ ಈ ಒಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ನೋಡಬಹುದು ದೃಶ್ಯದಲ್ಲಿ ಈಗಾಗಲೇ ಸಾಕಷ್ಟು ರೈತರು ಏನು ಆ ಒಂದು ನಡು ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಾಕಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಂದ್ರೆ ನಡು ರಸ್ತೆಯಲ್ಲಿ ರೈತರು ಕೂತು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂಥದ್ದು. ಫ್ಯಾಕ್ಟರಿ ಪುನರ್ ಆರಂಭ ಮಾಡಲೇಬೇಕು ಅನ್ನುವಂಥ ಬೇಡಿಕೆ ರೈತರದಾಗಿರುವಂಥದ್ದು. ಹಾಗಾಗಿ ಸರ್ಕಾರದ ವಿರುದ್ಧ ಕೂಡ ಮುಂದಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸಾಕಷ್ಟು ದಿನಗಳಿಂದ ಏನು ಆ ಫ್ಯಾಕ್ಟರಿ ಬಂದಾಗಿದೆ, ರೈತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಫ್ಯಾಕ್ಟರಿಯನ್ನ ಪುನರಾರಂಭ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದ್ರು. ಆದರೆ ಸರ್ಕಾರ ಮತ್ತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತೆ ಯತ್ನಾಳ್ ನಡುವಿನ ಹಗ್ಗ ಜಗ್ಗಾಟದಿಂದ ಕಳೆದ ಹಲವು ದಿನಗಳಿಂದಲೂ ಕೂಡ ಫ್ಯಾಕ್ಟರಿ ಬಂದಾಗಿತ್ತು. ಈ ಭಾಗದ ಸಾಕಷ್ಟು ರೈತರು ಕಬ್ಬು ಬೆಳೀತಾ ಇದ್ರು. ಕಬ್ಬು ಬೆಳೆಯುವಂತ ರೈತರಿಗೆ ಏನು ಫ್ಯಾಕ್ಟರಿ ಬಂದಾಗಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟ ತಂದೊಡ್ಡಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಆ ಚಿಂಚೋಳಿ ಪಟ್ಟಣವನ್ನ ಬಂದ್ ಮಾಡಿ ಹೋರಾಟ ನಡೆಸ್ತಾ ಇರುವಂಥದ್ದು. ಸಾಕಷ್ಟು ಜನ ರೈತ ಮುಖಂಡರಿದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆಯವರು ಕೂಡ ಏನು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂಥದ್ದು. ನನ್ನ ಜೊತೆ ಒಬ್ರು ಅಡ್ವೊಕೇಟ್ ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಬೇಡಿಕೆ ಅಂತ ಸರ್? ಈಗಾಗಲೇ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ನಮ್ಮ ಚಿಂಚೋಳಿ ಫ್ಯಾಕ್ಟರಿಗೆ ಬಂದ್ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಧಿಕ್ಕರಿಸಿ ನಾವು ಇವತ್ತು ಚಿಂಚೋಳಿ ರೈತರ ಪರವಾಗಿ ನಾವು ಘೋಷಣೆ ಮಾಡಿ ಇವತ್ತು ಚಿಂಚೋಳಿ ಬಂಧನ ಆಚರಣೆ ಮಾಡ್ತಾ ಇದ್ದೀವಿ ಸರ್. ಯಾಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಯಾಕೆ ಮುಚ್ಚೋಕೆ ಆದೇಶ ಮಾಡಿ? ಇವತ್ತು ಈಶ್ವರ್ ಖಂಡ್ರೆ ಅವರು ರಾಜಕೀಯ ಆಟ ಆಡ್ತಾ ಇದ್ದಾರೆ ಸರ್. ದಯಮಾಡಿ ನಮ್ಮ ರೈತರು ಇವತ್ತು ರೈತರ ಜೀವನ ಉಳಿಸಬೇಕು ಅಂತಕ್ಕಂಥ ಮನವಿಯನ್ನ ನಾವು ಮಾಡ್ತಾ ಇದ್ದೇವೆ. ಒಂದು ವೇಳೆ ಮಾಡಿ ಇವತ್ತು ನಮ್ಮ ರೈತರು ಇವತ್ತು ಬೆಂಕಿ ಹಾಡ್ಕೊಂಡು ಸುಟ್ಕೊಂಡು ಸಾಯ್ತಾರೆ ಅಂತಕ್ಕಂಥ ಮಾತನ್ನ ಈ ವರದಿ ಮುಖಾಂತರ ಹೇಳ್ತಾ ಇದ್ದೀವಿ. ಏನ್ ಬೇಡಿಕೆ ಏನೀಗ? ಬೇಡಿಕೆ ಇವತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಫ್ಯಾಕ್ಟರಿ ಚಾಲೂ ಮಾಡಲಿಕ್ಕೆ ಅನುಮತಿ ಕೊಡಬೇಕು. ಇದು ಇಲ್ಲಿನ ರೈತರು ಏನು ಆಗ್ರಹ ಮಾಡ್ತಾ ಇರುವಂತದ್ದು. ಫ್ಯಾಕ್ಟರಿಯನ್ನ ಆರಂಭ ಮಾಡೋದಕ್ಕೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂತದ್ದು. ಅದರಂತೆ ಸಾಕಷ್ಟು ಈಗಾಗಲೇ ಏನು ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾಗಿ ಹೊರಟಿರುವಂತದ್ದು. ಇದು ನೇರವಾಗಿ ಬಸವೇಶ್ವರ ವೃತ್ತದವರೆಗೂ ಕೂಡ ತೆರಳುತ್ತೆ. ಅಲ್ಲಿ ಬಸವೇಶ್ವರ ವೃತ್ತದಲ್ಲಿ ತಹಸೀಲ್ದಾರರಿಗೆ ಮನವಿ ಪತ್ರ ನೀಡುವ ಮುಖಾಂತರ ಏನು ಈ ಒಂದು ಪ್ರತಿಭಟನೆಯನ್ನ ಮುಕ್ತಾಯಗೊಳಿಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಆ ನಿಟ್ಟಿನಲ್ಲಿ ಇವತ್ತು ಪಟ್ಟಣವನ್ನ ಬಂದ್ ಮಾಡಿ ಹೋರಾಟ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾಲೀಕತ್ವದ ಶುಗರ್ ಫ್ಯಾಕ್ಟರಿ, ಎಥನಾಲ್ ಫ್ಯಾಕ್ಟರಿ ಅಂತ ಅಂದ್ರೆ ಈ ಮೆಕ್ಕೆಜೋಳದಿಂದ ಎಥನಾಲ್ ಅನ್ನ ಕೂಡ ತಯಾರಿಕೆ ಮಾಡ್ತಾ ಇದ್ದಂತಹ ಫ್ಯಾಕ್ಟರಿ ಒಂದ್ ರೀತಿ ಹೇಗಾಗಿದೆ ಅಂದ್ರೆ ಈ ಫ್ಯಾಕ್ಟರಿ ಬಂದ್ ಆಗಿರೋದ್ರಿಂದ ಸರ್ಕಾರ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿ ಪರಿಸ್ಥಿತಿ. ಹಾಗಾಗಿ ಇವತ್ತು ರೈತರು ರೋಡಿಗಿಳಿದು ಹೋರಾಟಕ್ಕೆ ಮುಂದಾಗಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ.